ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅಯೋಧ್ಯಕಾಂಡ. ರಾಮ ಮತ್ತು ಭರತರ ನಡುವೆ ತನಗೆ ಬೇಡ ಅಂದರೆ ತನಗೆ ಬೇಡ ರಾಜ್ಯ ಅಂದರೆ ತನಗೆ ಬೇಡ ಅಂತ ಇಬ್ಬರು ಅಣ್ಣ ತಮ್ಮಂದರು ಸಂಭಾಷಣೆ ಮಾಡ್ಕೊಳ್ತಾ ಇರುವಂಥ ಸಂಭಾಷಣೆಯನ್ನು ಕೇಳೋದಕ್ಕೋಸ್ಕರ ದೇವತೆಗಳು, ಮಹರ್ಷಿಗಳು ಹಾಗೂ ಗಿರಿಜನರು ಎಲ್ಲರೂ ಬಂದು ನಿಂತ್ಕೊಂಡಿದ್ದಾರಂತೆ. ಭರತ ಹೇಳ್ತಾರಂತೆ, ತಂದೆಗೆ ಸಾಯುವಂಥ ಒಂದು ಸಂದರ್ಭದಲ್ಲಿ ಬುದ್ಧಿ ವಿಪರೀತವಾಗಿರ್ಬೋದಣ್ಣ ಅಂತ ಒಂದು ಮಾತನ್ನು ಹೇಳಿರ್ತಾರೆ ಕಳೆದ ಒಂದು ಸಂಚಿಕೆಯಲ್ಲಿ. ಈ ಮಾತನ್ನು ಕೇಳಿರುವಂಥ ರಾಮ ಅಂತಾರಂತೆ, ದಶರಥ ಮಹಾರಾಜರು ಕೈಕೆಯನ್ನು ವಿವಾಹ ಮಾಡ್ಕೊಳೋದಕ್ಕಿಂತ ಮುಂಚೆನೇ ನಿಮ್ಮ ತಾತನಾಗಿರುವಂಥ ಕೈಕಾರಾಜರಿಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಕೈಕೆಯ ಹೊಟ್ಟೆಯಲ್ಲಿ ಯಾರು ಹುಡ್ತಾರೋ ಅವರಿಗೆ ರಾಜ್ಯವನ್ನು ಕೊಡ್ತೀನಿ ಅಂತ ಅಪ್ಪ ಪ್ರಮಾಣ ಮಾಡಿದ್ರು. ಈ ವಿಷಯ ವಸಿಷ್ಠ ಮಹರ್ಷಿಗಳಿಗೆ ಗೊತ್ತು, ಸಮಂತ್ರರಿಗೆ ಗೊತ್ತು. ಈ ವಿಷಯ ತಿಳಿದಿರುವಂಥ ಕೈಕಾರಾಜರು, ವಸಿಷ್ಠ ಮಹರ್ಷಿಗಳು, ಸಮಂತ್ರರು ಸುಮ್ಮನಿದ್ದಾರೆ. ನಿಮ್ಮ ಅಮ್ಮ 2 ವರಗಳನ್ನು ಕೇಳಿದಾಳೆ, ಮತ್ತೆ ಈ 2 ವರಗಳಿಗೆ ದಶರಥರು ಬದ್ಧರಾಗಿದ್ದಾರೆ. ಅದಕ್ಕಾಗಿ ಯಾವ ಕಡೆ ನೋಡಿದ್ರು ರಾಜ್ಯ ನಿನಗೆ ಬರುತ್ತೆ. ತಂದೆ ಮಾಡಿರುವಂಥದ್ರಲ್ಲಿ ಏನಾದರೂ ತಪ್ಪಿದ್ರೆ ನಾವು ತಿದ್ದಬೇಕು, ಆದರೆ ಇದರಲ್ಲಿ ತಪ್ಪನ್ನುವಂಥದ್ದಿಲ್ಲ. ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಅಪ್ಪ ರಾಜ್ಯವನ್ನು ನಿನಗೆ ಕೊಟ್ಟಿದ್ದಾರೆ, ಆದ್ದರಿಂದ ನೀನು ರಾಜ್ಯವನ್ನು ತೆಗೆದುಕೋ ಅಂತ ಹೇಳ್ತಾರಂತೆ. ಈ ವಿಷಯ ಏನು ಕೆಲವಷ್ಟು ಸಂಚಿಕೆಗಳ ಹಿಂದೆ ದಶರಥರು ಮನಸ್ಸಿನಲ್ಲಿ ತಳಮಳವನ್ನು ಕೊಂಡುಬಿಟ್ಟು ಭರತ ಮತ್ತು ಶತ್ರುಘ್ನರು ಇಲ್ಲದೆ ಇದ್ರೂ ರಾಮನಿಗೆ ಆತ್ರವಾಗಿ ರಾಜ್ಯಾಭಿಷೇಕವನ್ನು ಯಾಕೆ ಮಾಡಬೇಕು ಅಂತಂದು ತಾಪತ್ರಯ ಪಡ್ತಾ ಇದ್ರು ಅನ್ನುವಂಥ ಒಂದು ಸಂದರ್ಭದಲ್ಲೂ ನಾನು ಮನವಿ ಮಾಡಿದ್ದೆ. ಏನು ಕೌಸಲ್ಯಮ್ಮನ್ನ ಮದುವೆ ಆಗ್ತಾರೆ, ಮಕ್ಕಳಾಗೋದಿಲ್ಲ. ಸುಮಿತ್ರರನ್ನು ಮದುವೆ ಆಗ್ತಾರೆ, ಮಕ್ಕಳಾಗೋದಿಲ್ಲ. ಕೈಕೆ ಯೌವನದಲ್ಲಿರುವಂಥ ಕೈಕೆಯನ್ನು ವೃದ್ಧಾಪ್ಯದಲ್ಲಿರುವಂಥ ದಶರಥ ಮಹಾರಾಜರು ಕೊಡಬೇಕು ಅಂದರೆ ಕೈಕಾರಾಜ ಅಶ್ವಪತಿ ಒಂದು ಕಂಡೀಷನ್ ಆಗ್ತಾರೆ. ಕೈಕೆಯ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಯಾರು ಹುಡ್ತಾರೋ ಅವ್ರಿಗೆ ರಾಜ್ಯಾಭಿಷೇಕ ಮಾಡಬೇಕು ಅಂತ ಪ್ರಮಾಣವನ್ನು ಮಾತನ್ನು ತೆಗೆದುಕೊಂಡಿರ್ತಾರೆ. ಇದು ನಮಗೆ ತಿಳಿದಲೇ ರಾಮಾಯಣದಲ್ಲಿ ರಹಸ್ಯವಾಗಿ ಬಚ್ಚಿಟ್ಟಿರುವಂಥ ಒಂದು ಅಮೂಲ್ಯವಾಗಿರುವಂಥ ವಿಷಯ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಗ ನೀನು ಅಯೋಧ್ಯ ಪಟ್ಟಣಕ್ಕೆ ಹೋಗ್ಬಿಟ್ಟು ಮನುಷ್ಯರೆಲ್ಲರಿಗೂ ನೀನು ರಾಜನಾಗಿರು, ಇರ್ಬಿಡು. ಶ್ವೇತಛತ್ರದ ಕೆಳಗಡೆ ಕೂತ್ಕೊಂಡು ನೀನು ಪರಿಪಾಲನೆ ಮಾಡು. ನಾನು ಈ ಅರಣ್ಯದಲ್ಲಿ ಈ ವೃಕ್ಷಗಳ ಕೆಳಗೆ, ಮರಗಳ ಕೆಳಗೆ ಕೂತ್ಕೊಂಡು ಮೃಗಗಳನ್ನು ಪರಿಪಾಲನೆ ಮಾಡ್ತೀನಿ. ಅದಕ್ಕಾಗಿ ಭರತ, ನೀನು ರಾಜ್ಯವನ್ನು ನಿನಗೆ ಚೆಂದಬೇಕು, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾರಂತೆ. ಅಂದರೆ ರಾಮಚಂದ್ರ ಪ್ರಭು ಈ ಅರಣ್ಯದಲ್ಲಿದ್ದು ನಾನು ಮೃಗಗಳನ್ನು ಪರಿಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಾರಣದಿಂದಲೇ ವಾಲಿಯನ್ನು ಸಂಹಾರ ಮಾಡಿರೋದು. ಇಡೀ ಭೂಮಂಡಲ ಪೂರ್ತಿ ಚಕ್ರವರ್ತಿ ಯಾರು ಅಂತಂದರೆ ದಶರಥ ಮಹಾರಾಜರು. ಈ ಕಿಷ್ಕಿಂಧ ರಾಜ್ಯ ಕೂಡ ದಶರಥರ ಒಂದು ಆಳ್ವಿಕೆ ರಾಜ್ಯವಾಗಿರೋದ್ರಿಂದ ವಾಲಿಯನ್ನು ಸಂಹಾರ ಮಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಂತರ ದಶರಥ ಮಹಾರಾಜರ ಮಂತ್ರಿಯಾಗಿರುವಂಥ ಜಾಪಾಲಿ ಎದ್ಬಿಟ್ಟು, ನಾನು ಇಷ್ಟು ಮುಂಚೆಯಿಂದ ನಿನ್ನ ಮಾತನ್ನು ಕೇಳ್ತಾ ಇದ್ದೀನಿ ರಾಮ, ಭಾಳ ವಿಚಿತ್ರವಾಗಿ ಮಾತನಾಡ್ತಾ ಇದೀಯ ನೀನು ಹುಟ್ಟೋದಕ್ಕಿಂತ ಮುಂಚೆ ನೀನೇ ಹುಡ್ತೀಯ ಅಂತ ದಶರಥನಿಗೆ ಏನಾದರೂ ಗೊತ್ತಾ? ದಶರಥ ಕಾಮದಿಂದ ತನ್ನ ವೀರ್ಯವನ್ನು ತನ್ನ ಹೆಂಡತಿಯಾಗಿರುವಂಥ ಕೌಸಲ್ಯಲ್ಲಿ ಪ್ರವೇಶ ಇಡ್ತಾರೆ. ಕೌಸಲ್ಯ ಕೂಡ ಕಾಮದಿಂದ ದಶರಥರಿಂದ ವೀರ್ಯವನ್ನು ಸ್ವೀಕಾರ ಮಾಡ್ತಾಳೆ. ಆಗ ಈ ಶುಕ್ಲ ಶೋಣಿತಗಳು ಕಲಿತು ಬಿಡ್ತವೆ. ಆಗ ಪ್ರಕೃತಿ ಸಿದ್ಧವಾಗಿ ಸಹಜ ಸಿದ್ಧವಾಗಿ ಗರ್ಭ ಏರ್ಪಡುತ್ತದೆ. ಇದರಿಂದ ನೀನು ಹುಟ್ಟು ಬಂದಿದ್ಯಾ. ತಾಯಿ ಏನು, ತಂದೆ ಏನು, ನೀನು ಬೆಳೆಸ್ಕೊಂಡಿರುವಂಥ ಹುಚ್ಚು ಭಕ್ತಿ, ಹುಟ್ಟಿರುವಂಥ ಪ್ರತಿ ಪ್ರಾಣಿ ತನ್ನಷ್ಟಕ್ಕೆ ತಾನು ಹೊರಟೋಗ್ಬಿಡುತ್ತೆ. ಆಗ ಈ ಅಮ್ಮತನ ಏನು, ಅಪ್ಪನತನ ಏನು, ಏನು ಇರೋದಿಲ್ಲ. ಸತ್ತೋದಂಥವ್ರ ಮಾತನ್ನು ಇಟ್ಕೊಂಡು ನೀನು ಇಷ್ಟ ಅಳ್ತಾ ಇದೆಯಲ್ವಾ.
ಹೋದಂಥವ್ರ ಸತ್ತೋದಂಥವ್ರ ಮಾತಿಗೆ ಗೌರವ ಕೊಡಬೇಕಾ ರಾಮ, ಗೌರವ ಕೊಡಬೇಕಾ ರಾಮ, ಅವರೊಂದಿಗೆ ಅವರ ಮಾತು ಕೂಡ ಹೋಗ್ಬಿಟ್ಟಿರುತ್ತೆ. ಇನ್ನು ಸತ್ಯ ಧರ್ಮ ಅಂತೀನು ಅಸಲು ಇವೆಲ್ಲವೂ ಈ ಯಾಕೆ ಬಂದಿದೆ ಅಂತ ನಾನು ಹೇಳ ರಾಮ, ಯಾವುದೋ ಒಂದು ತರಹದ ಪುಸ್ತಕವನ್ನು ಬರೆದ್ಬಿಟ್ರೆ ದುಡ್ಡನ್ನು ಮತ್ತು ದಾನವನ್ನು ಧರ್ಮವನ್ನು ಲಪ್ಟಾಯಿಸಬಹುದು ಅಂತ ಕೆಲವು ಜನ ಈ ಧರ್ಮವನ್ನು ಬರ್ತಿರ್ತಾರೆ. ಅಸಲಿ ನಿಜ ಪಿತೃ ಕಾರ್ಯಗಳನ್ನು ಶಾರ್ಥ ಕರ್ಮಗಳು ಇಲ್ಲ, ಇವೆಲ್ಲವೂ ಬರೀ ಸುಮ್ಮನೆ. ಒಂದು ಊರಿನಲ್ಲಿದ್ದು ಪಕ್ಕದ ಊರದಲ್ಲಿ ಇದ್ದು ನಾವು ಅನ್ನವನ್ನು ಇಟ್ಟರೆ ಅವನಿಗೆ ಹಸಿವು ತೀರುತ್ತಾ? ಸತ್ತು ಹೋದವರು ಎಲ್ಲಿರ್ತಾರೋ ನಿಮ್ಮಪ್ಪನಿಗೆ ಇಲ್ಲಿಟ್ಟಿರುವಂಥ ಪಿಂಡ ಪ್ರದಾನ ಅವ್ರಿಗೆ ಹಸಿವನ್ನು ತೀರಿಸುತ್ತಾ? ಯಾರಯ್ಯ ಇವೆಲ್ಲ ಹೇಳಿರೋದು? ಹಾಯಾಗಿ ಬಂದುಬಿಟ್ಟು ರಾಜ್ಯವನ್ನು ಅನುಭವಿಸ್ತಲೇ ಅಂತ. ಇವಾಗ ಅಬ್ಸಲ್ಯೂಟ್ಲಿ ಜಾಪಾಲಿ, ದಶರಥ ಮಹಾರಾಜರ ಮಂತ್ರಿಯಾಗಿರುವಂಥ ಜಾಪಾಲಿ ಏನು ವಿತಂಡವಾದ ಮಾಡ್ತಾ ಇದ್ದಾರೋ ನಾವು ಇದನ್ನೇ ವಿತಂಡವಾದ ಮಾಡ್ತೀವಿ. ಸತ್ತಂಥವ್ರಿಗೆ ಪ್ರತಿ ವರ್ಷ ಆರ್ಥಿಕ ಇಡುವಂಥದ್ದೇನು? ನಾವಿಟ್ಟಿರುವಂಥ ನೀರನ್ನು ಸ್ವೀಕಾರ ಮಾಡ್ತಾರ? ನಾವಿಟ್ಟಿರುವಂಥ ಏನು ಆಹಾರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರ? ಇದೆಲ್ಲ ಮೂಢನಂಬಿಕೆ. ಇದ್ರ ಬದಲು ಯಾವುದೋ ಅನಾಥಾಶ್ರಮಕ್ಕೆ ತೆತ್ತಿದ್ರೆ ಸನಾತನ ಧರ್ಮದವ್ರು ಮಾತ್ರನೇ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಏನು ದಾನ ಕೊಡ್ಬೋದು ಅಂತಂತಾರೆ. ಇವೆಲ್ಲ ಮಾಡಲಿಲ್ಲ ಅಂತಂದ್ರೆ ಹಾಸ್ಪಿಟ್ಲ್ ಪಾಲು ನಾವು ಅಧೋಗತಿ ಆಗ್ತೀವಿ. ಇವೆಲ್ಲ ಮಾಡಿದ್ರೆ, ದೇವಸ್ಥಾನ ಕಟ್ಟಿಸಿದ್ರೆ, ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡಿದ್ರೆ, ಅವರು ಶಾರ್ಥ ಕರ್ಮ ಮಾಡಿದ್ರೆ ನಮ್ಮ ಜೀವನ ಭಾಳ ಸುಖಮಯವಾಗಿರುತ್ತೆ, ರೋಗಗಳು ಬರೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದ್ರೆ ಬೇರೆಯವ್ರ ಮಾತಿಗೋಸ್ಕರ ಯಾರೋ ಏನೋ ಕೇಳ್ತಾರೆ ಅಂತ ನಮ್ಮ ಧರ್ಮವನ್ನು ನಾವು ಬಿಡ್ಕೊಡ್ದು. ನಮಗೆ ಈ ಸತ್ತಂಥವ್ರ ಬಗ್ಗೆ ಏನಾದರೂ ಅನುಮಾನ, ಜೀವ ಹೇಗೆ ಹೋಗುತ್ತೆ, ಆತ್ಮ ಏನಾಗುತ್ತೆ, ಎಷ್ಟು ದಿನಗಳ ತನಕ ಭೂಮಿ ಮೇಲಿರುತ್ತೆ, ನಂತರ ಆತ್ಮದ ಪ್ರಯಾಣವೇನು, ನಾವು ಇಡುವಂಥ ಪ್ರತಿ ವರ್ಷ ಮಾಡುವಂಥ ಹಿರಿಯರ ಹಬ್ಬದಲ್ಲಿ ಅವರು ಹೇಗೆ ನಾವಿಟ್ಟಿರುವಂಥ ನೀರಾಗಲಿ ಅನ್ನ ಆಹಾರಗಳಾಗಿ ಹೇಗೆ ಅವ್ರಿಗೆ ಸೇರುತ್ತೆ ಅನ್ನುವಂಥದ್ದನ್ನು ಅನುಮಾನ ಬಂದರೆ, ಗರುಡ ಪುರಾಣ ಇದೆಯಲ್ವಾ, ನಮಗೆ ಅನುಮಾನ ಬರೋದಕ್ಕೆ ಪ್ರತಿಯೊಂದು ಅನುಮಾನಕ್ಕೂ ಇಂಚಿಂಚು ಅಣುವಣುವು ಅನುಮಾನ ತೀರಿಸೋದಕ್ಕೆ ನಮ್ಮಲ್ಲಿ ಗ್ರಂಥಗಳಿದಾವಲ್ಲ, ಅದನ್ನು ತೆಗೆದು ಓದಿದ್ರೆ ಆಯ್ತಪ್ಪ. ಯಾವುದು ಗರುಡ ಪುರಾಣದಲ್ಲಿ ಅದೆಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾವು ಇಡುವಂಥ ಪ್ರಸಾದ ಆಗಲಿ ನೀರಾಗಲಿ ಹೇಗೆ ಮಾರ್ಪಟ್ಟು ಅವ್ರಿಗೆ ಚೆಂದುತ್ತೆ, ಅದನ್ನು ತಗೊಂಡೋಗುವಂಥ ಪಿತೃದೇವತೆಗಳ ಒಂದು ವ್ಯವಸ್ಥೆ ಹೇಗಿರುತ್ತೆ, ಅದು ಭಾಳ ದೊಡ್ಡನೇ ನೆಟ್ವರ್ಕು. ಪಿತೃದೇವತೆಗಳು ಅಂತಂದರೆ ಸೃಷ್ಟಿಯ ಆದಿಯಲ್ಲೇ ಇರ್ತಾರೆ. ಈ ಗಂಧರ್ವರು, ಅಷ್ಟದಿಕ್ಪಾಲಕರು, ಕಿನ್ನೆರರು, ಕಿಂಪುರುಷರು ಹೇಗೋ ಪಿತೃದೇವತೆಗಳು ಕೂಡ ಒಂದು ದೇವತಾಗಣ ಇದ್ದಂಗೆ. ಇವಾಗ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಾಗಪ್ಪನ ಹಬ್ಬ ಮಾಡ್ತೀವಿ. ಏನು ನಾಗಪಂಚಮಿ ದಿನ ಏನು ನಾಗದೇವತಾ ಆರಾಧನೆ ಮಾಡ್ತೀವಿ. ಅದರಲ್ಲಿ ನಾವು ಒಂದು ಹಾವನ್ನು ಇಟ್ಕೊಂಡ್ಬಂದು ಅದಕ್ಕೆ ಹಾಲನ್ನು ಕುಡಿಸ್ತೀವ. ಇಲ್ಲ ಅಂತಂದರೆ ಆ ಹಾವಿನ ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಹಾವಿನ ಕಲ್ಲು, ಅರಳಿಕಟ್ಟೆಯಲ್ಲಿರುವಂಥ ಹಾವಿನ ಕಲ್ಲಿಗೆ ಹಾಲನ್ನು ಎರಚ್ತೀವ, ತಣಿಯನ್ನು ಬಿಡ್ತೀವ ಅಂತಂದರೆ ನಮ್ಮ ಪೂರ್ವಜರಿಗೆ ನಾವು ಕೊಟ್ಟಿರುವಂಥ ಆಹಾರವನ್ನು ಸ್ವೀಕಾರ ಮಾಡಿಬಿಟ್ಟು ಅವ್ರಿಗೆ ತಲುಪಿಸುವಂಥ ಮೀಡಿಯೇಟರ್ಸು ಯಾರು ಅಂತಂದರೆ ಪಿತೃದೇವತೆಗಳು. ಹೇಗಾದರೆ ಹೋಮದಲ್ಲಿ ಸ್ವಾಹ ಮತ್ತು ಸ್ವದ ಅಂತಂದು ಇದು ಮಾಡಿದ್ರೆ ಅಗ್ನಿದೇವ ತಗೊಂಡೋಗಿ ಆಯಾ ದೇವತೆಗಳಿಗೆ ಆ ಆವಿರ್ಭಾಗವನ್ನು ಕೊಡ್ತಾರೋ, ಹಾಗೆ ನಮ್ಮ ಪಿತೃದೇವತೆಗಳಿಗೆ ನಮ್ಮ ವಂಶದ ಹೆಸರು, ಗೋತ್ರದ ಹೆಸರನ್ನು ಇಟ್ಬಿಟ್ಟು ಅದು ಭೋಕ್ತರಾಗಿ ಬಂದಿರುವಂಥವರು ಸ್ವೀಕಾರ ಮಾಡಿದ್ರೆ ಅದರಲ್ಲಿ ಅವರಲ್ಲಿ ಪಿತೃದೇವತೆಗಳು ಆವಾಹನ ಆಗಿ ಅವರಿಗೆ ಏನೋ ನಾವಿಟ್ಟಿರುವಂಥ ಅನ್ನ ಪ್ರಸಾದಗಳು ಅವರವ್ರ ಸಂಪ್ರದಾಯ ಪ್ರಕಾರ ಅವರವ್ರು ಇಡ್ತಾ ಇರ್ತಾರೆ, ಅವ್ರಿಗೆ ಕೊಡುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಮನುಷ್ಯರಾಗಿದ್ದರೆ ಮತ್ತೆ ನಮ್ಮ ಪೂರ್ವಜರು ಸತ್ತೋಗಿರುವಂಥವ್ರು ಮತ್ತೆ ಮನುಷ್ಯರಾಗಿ ಹುಟ್ಟಿದರೆ ಅವರಿಗೆ ಆ ಹೊತ್ತಿಗೆ ಒಳ್ಳೆ ಊಟ ಸಿಗುತ್ತಂತೆ. ಒಂದು ಪಶುವಾಗಿ ಹುಟ್ಟಿದರೆ, ದನನೋ ಎತ್ತೋ ಕುರಿನೋ ಏನೋ ಒಂದಾಗಿ ಹುಟ್ಟಿದರೆ ಒಳ್ಳೆ ದಾನ ಸಿಗುತ್ತಂತೆ. ಮತ್ತು ಪಿಶಾಚಿಗಳಾಗಿ ತಿರುಗಿದ್ರೆ ಅವ್ರಿಗೆ ರಕ್ತವಾಗಿ ಮಾರ್ಪಾಟು ಮಾಡಿ ಕೊಡ್ತಾರಂತೆ. ಮತ್ತು ಹಾವುಗಳಾಗಿ
ಆಗಿ ಹುಟ್ಟಿದರೆ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳಾಗಿ ಕೊಟ್ಟು ನಾವು ಪಿತೃದೇವತೆಗಳ ಒಂದು ಆರಾಧನೆ ಇಲ್ಲದಿದ್ರೆ ಎಷ್ಟು ದೊಡ್ಡ ಯಾಗ ಯಜ್ಞಾದಿ ಕ್ರತುಗಳು ಮಾಡಿದ್ರು ಅದು ಫಲಿಸೋದಿಲ್ಲ. ಪಿತೃದೇವತೆಗಳ ಆರಾಧನೆ ಮಾಡಬೇಕು ಅಂದರೆ ಪದ್ಧತಿ ಏನು ಅಂತಂದರೆ, ನಮ್ಮ ಪೂರ್ವಿಕರನ್ನ ಒಂದು ದಿನ ವರ್ಷಕ್ಕೊಮ್ಮೆ ನೆನೆಸ್ಕೊಂಡು ಅವ್ರಿಗೋಸ್ಕರ ನಾವು ಏನು ನೀರನ್ನು ಇಡುವಂಥದ್ದು, ಪ್ರಸಾದಗಳನ್ನು ಇಡುವಂಥದ್ದು, ಯಾರ್ಯಾರ ಸಂಪ್ರದಾಯ ಅವ್ರಿಗೆ ಇಷ್ಟವಾಗಿರುವಂಥ ಪದಾರ್ಥಗಳನ್ನು ಮಾಡಿಟ್ರೆ ಅವರು ಸ್ವೀಕಾರ ಮಾಡ್ತಾರೆ, 3 ತಲೆಮಾರಿನ ತನಕ ಸ್ವೀಕಾರ ಮಾಡ್ತಾರೆ ಅಂತ ನಮ್ಮ ಶಾಸ್ತ್ರ ಭಾಳ ಅನುಮಾನ ಇದ್ದಾರೆ. ಎಷ್ಟು ಚೆನ್ನಾಗಿ ವಿವರವಾಗಿ ಹೇಳಿದೆ. ಇವನ್ನೆಲ್ಲ ತಿಳ್ಕೊಂಡಲೇ ಅಯ್ಯೋ ಹಿಂದೂಗಳು ಹಂಗೆ ಮಾಡ್ತಾರಪ್ಪ, ಇದು ಮಾಡ್ತಾರಪ್ಪ, ಕೇರ್ ಆಫ್ ಅಡ್ರೆಸ್ ಮೂರ್ಖತನಕ್ಕೆ ಯಾರು ಅಂತಂದರೆ ಹಿಂದೂಗಳು. ಅದು ಬಯೋಂಥವ್ರು ಬೇರೆಯವರಲ್ಲ, ನಮ್ಮ ಹಿಂದೂಗಳೇ ನಮ್ಮನ್ನು ನಾವೇ ನಂಬೋದಿಲ್ಲ. ಸತ್ತಂಥವ್ರು ಎಲ್ಲ ಹೋಗಿದ್ದಾರೆ ಅಂತಂತಂದರೆ ನಾನು ಸತ್ತಿಲ್ವಲ್ಲ, ಮಹರ್ಷಿಗಳಿಗೆ ಗೊತ್ತಲ್ವ ಸತ್ತ ನಂತರ ಆತ್ಮ ಏನಾಗುತ್ತೆ, ಎಷ್ಟು ದಿನಗಳ ತನಕ ನೀರಿಗೋಸ್ಕರ ಆತ್ಮರಿರುತ್ತೆ, ಯಾವುದನ್ನು ಆಹಾರವಾಗಿ ಸ್ವೀಕಾರ ಮಾಡುತ್ತೆ, ಆ ಆತ್ಮ ಶಾಂತಿಯಾಗಿರಬೇಕು ಅಂತಂದರೆ ಎಂಥ ಪೂಜೆ ವಿಧಾನವಿರುತ್ತೆ ಅಂತ ನಮ್ಮ ಮಹರ್ಷಿಗಳು ಹೇಳ್ಕೊಟ್ಟಿದ್ದಾರಲ್ವ. ಅದರ ಪ್ರಕಾರ ನಡೆಯೋದಕ್ಕೆ ಏನಪ್ಪಾ ಇದು. ಗರುಡ ಪುರಾಣ ಕೇಳಿದ್ರೆ ನಿಜವಾಗ್ಲೂ ನಾವು ತಪ್ಪು ಮಾಡೋದಕ್ಕೆ ನಡಕ್ತೀವಿ. ಪ್ರತಿಯೊಬ್ಬರು ಗರುಡ ಪುರಾಣವನ್ನು ಕೇಳಬೇಕು. ಗರುಡ ಪುರಾಣದಲ್ಲಿ 160 ಅಧ್ಯಾಯಗಳಿದ್ದಾವೆ. ಆ 160 ಅಧ್ಯಾಯಗಳಲ್ಲಿ ಯಾವ್ಯಾವ ರತ್ನಶಾಸ್ತ್ರ ಇದೆ, ರಥಗಳು ಯಾವ್ಯಾವ ಮಾಡಬೇಕು. ಈ ರತ್ನಗಳು ಅಂತಂದರೆ ಹಚ್ಚ ಹಸಿರಾಗಿರುವಂಥದ್ದು, ಕೆಂಪಾಗಿರುವಂಥ ಅರಳು ಮತ್ತು ಡೈಮಂಡು, ಇವು ಯಾವ್ಯಾವ ಧರಿಸಿದ್ರೆ ನಮಗೆ ಏನೇನು ಶುಭ ಯೋಗಗಳು ನಮಗೆ ಬರುತ್ತೆ ಅಂತ ಅರಳು ಮತ್ತು ಮುತ್ತು ರತ್ನ ಇದ್ರ ಬಗ್ಗೆನೂ ಹೇಳಿದ್ದಾರೆ. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ರಥದ ಬಗ್ಗೆ ಹಲವಷ್ಟು ರಥಕಲ್ಪಗಳ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಒಂದೇ ಒಂದು ಅಧ್ಯಾಯನ 160 ಕಾಂಡದಲ್ಲಿ ಯಾವುದು ಗರುಡ ಪುರಾಣದಲ್ಲಿ 160 ಕಾಂಡದಲ್ಲಿ ಒಂದೇ ಒಂದು ಕಾಂಡ ಪ್ರೇತಕಾಂಡ ಇದೆ. ಅದರಲ್ಲಿ ಗರುತ್ಮಂತ ಶ್ರೀ ಮಹಾವಿಷ್ಣುವನ್ನು ನಮ್ಮೆಲ್ಲರ ಪರವಾಗಿ ನಮಗೆ ಬರುತ್ತಲ್ಲ ಇವಾಗ ಅನುಮಾನ, ಇದೇ ಅನುಮಾನಗಳನ್ನು ವಿಷ್ಣುಮೂರ್ತಿಯನ್ನು ಕೇಳಿದಾಗ ವಿಷ್ಣುಮೂರ್ತಿ ಸಾವಧಾನದಿಂದ ಸಾಕ್ಷಾತ್ ವಿಷ್ಣುಮೂರ್ತಿನೇ ಗರುತ್ಮಂತರಿಗೆ ಉಪದೇಶಿಸಿರುವಂತಹ ಪುರಾಣ ಯಾವುದು ಅಂತಂದರೆ ಗರುಡ ಪುರಾಣ. ಗರುಡ ಪುರಾಣ ಓದಿದ್ರೆ ಅನಂತವಾಗಿರುವಂಥ ಪುಣ್ಯ ಬರುತ್ತೆ. ನಮ್ಮ ಮನೆ ಮೇಲೆ ಯಮಧರ್ಮರಾಯರ ದೃಷ್ಟಿ ಬೀಳೋದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಗರುಡ ಪುರಾಣದ ಮೇಲೂ ಹಲವಷ್ಟು ಮೂಢನಂಬಿಕೆಗಳಿದ್ದಾವೆ. ಗರುಡ ಪುರಾಣ ಓದ್ಬಿಟ್ರೆ ನಾವು ಸತ್ತು ಹೋಗ್ಬಿಡ್ತೀವಿ, ಸಾಯುವಂಥವ್ರಿಗೆ ಗರುಡ ಪುರಾಣ ಕೇಳಬೇಕು ಅಂತ ಅನಿಸುತ್ತೆ, ಅದು ಇದು ಅಂತ ಅನೇಕ ಮೂಢನಂಬಿಕೆಗಳನ್ನು ಹೆಬ್ಬಿಸ್ಬಿಟ್ಟಿದ್ದಾರೆ. ಆದರೆ ಪಂಡಿತರು ಹೇಳುವಂಥದ್ದು ಪ್ರತಿನಿತ್ಯ ಗರುಡ ಪುರಾಣ ನಮ್ಮ ಮನೆಯಲ್ಲಿ ಪಾರಾಯಣ ಆಗಬೇಕು ಅಂತ ಹೇಳ್ತಾರೆ. ಈಗ ಇಷ್ಟು ಕಾಲ ತನಕನೂ ನಾವು ರಾಮನ ಕೋಪ ಬಂದಿರೋದು ನಾವು ನೋಡಲೇ ಇಲ್ಲ. ಯಾವತ್ತಾದರೂ ನೋಡಲೇ ಇಲ್ಲ. ಆದರೆ ಈ ಮಾತನ್ನು ಕೇಳಿರುವಂಥ ರಾಮನ ಕಣ್ಣು ಕೆಂಪಗಾಗ್ಬಿಟ್ಟು ಜಾಬಾಲಿ ನೀನು ಹೇಳಿದ್ದೆ ಸತ್ಯವಾದರೆ ನಿಜ, ಆದರೆ ಅಸಲು ಜೀವಕೋಟಿಗೆ ಪ್ರವರ್ತನೆ ಅನ್ನುವಂಥದ್ದೇ ಇರೋದಿಲ್ಲ. ಯಾರಿಗಿಷ್ಟ ಬಂದಂಗೆ ಅವರು ಪ್ರವರ್ತಿಸ್ಬೋದು. ಒಬ್ಬನ ಪ್ರವರ್ತನೆಯನ್ನು ಹಿಡಿದ್ಬಿಟ್ಟು ಅವನೆಂಥವನು ಅಂತ ನಿರ್ಣಯಿಸ್ಬೋದು. ಈ ಪ್ರವರ್ತನೆ ವೇದಕ್ಕೆ ಅನುಗುಣವಾಗಿ ಇರಬೇಕು. ಈ ವೇದಗಳು ಅಪೌರುಷೀಯ, ವೇದಗಳು ಏನು ಹೇಳಿದೆಯೋ ಅದನ್ನೇ ನಾವು ಮಾಡಬೇಕು. ಈ ಕಣ್ಣಿನಿಂದ ನೋಡಿರುವಂಥದ್ದೆಲ್ಲ ಸತ್ಯ ಆಗೋದಿಲ್ಲ, ನಿನ್ನ ಬುದ್ಧಿಗೆ ಹುಟ್ಟಿರುವಂಥದ್ದೆಲ್ಲ ಸತ್ಯ ಅಲ್ಲ. ನಮ್ಮ ಸಂಪ್ರದಾಯದಲ್ಲಿ ವೇದಗಳೇ ಸತ್ಯ. ಇಹಲೋಕದಲ್ಲಿ ಯಾಗ ಯಜ್ಞಾದಿ ಕ್ರತುಗಳನ್ನು ಮಾಡಿರುವಂಥ ಮಹಾಪುರುಷರು 100 ಕೋಟಿ ಕ್ರತುಗಳನ್ನು ಮಾಡಿ ಇಂದ್ರ ಪದವಿಯನ್ನು ಹೊಂದುತ್ತಾರೆ. ಹೀಗೆ ಇಲ್ಲಿ ಪುಣ್ಯ ಮಾಡಿರುವಂಥವರು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಪಾಪ ಮಾಡಿರುವಂಥವ್ರು ಹೀನ ಲೋಕಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಸೂಕ್ಷ್ಮ ರೂಪದಿಂದ 3 ತಲೆಮಾರಿನ ತನಕ ಪಿತೃಲೋಕದಲ್ಲಿ ಇರುವಂಥವ್ರು ಹೊಟ್ಟೆ ತುಂಬುತ್ತೆ ಅಂತ ವೇದ ಹೇಳ್ತಾ ಇದೆ. ನಿನ್ನಂಥ ನಾಸ್ತಿಕ, ದೇವರಿಲ್ಲ ಅಂತ ಅನ್ನುವಂಥವನು ನಾಸ್ತಿಕ ಅಲ್ಲ, ನನಗೆ ವೇದ ಪ್ರಮಾಣ ಅಲ್ಲ ಅಂತ ಹೇಳುವಂಥವನು ನಾಸ್ತಿಕ. ಪ್ರವರ್ತನೆ ತಿಳಿದೇ ಇರುವಂಥವನು, ಯಾವ ಸತ್ಯವನ್ನು ವೇದ ಹೇಳ್ತಾ ಇದೆಯೋ ಯಾವ ಸತ್ಯವನ್ನು ಆಶ್ರಯಿಸಿ ಲಕ್ಷ್ಮಿ ಇದ್ದಾಳೋ ಯಾವ ಸತ್ಯವನ್ನು ಆಶ್ರಯಿಸಿ ಸಮಸ್ತ ಬ್ರಹ್ಮಾಂಡಗಳು ನಿಂತಿದೆಯೋ ಅಂತಹ ಸತ್ಯವನ್ನು ಆಧಾರವಾಗಿರುವಂಥ ವೇದಗಳನ್ನು ತೃಣೀಕರಿಸಿ ಮಾತನಾಡುವಂಥ ನಿನ್ನಂತಹ ನಾಸ್ತಿಕನು ಹೆಂಗೆ ಹತ್ರಕ್ಕೆ ಸೇರ್ಕೊಂಡ್ರಯ್ಯ ದಶರಥ ಮಹಾರಾಜರು
ಇವತ್ತು ದಶರಥ ಮಹಾರಾಜರ ಮೇಲೆ ನನಗೆ ಏನೋ ಸಿಂಪತಿ ಬರ್ತಾ ಇದೆ, ನಿನ್ನಂಥ ರಾಂಗ್ ಡೈರೆಕ್ಷನ್ ಮಾರ್ಗದರ್ಶನ ಮಾಡುವಂಥ ಮಂತ್ರಿಗಳನ್ನು ಹೇಗೆ ಇಟ್ಕೊಂಡ್ರು ಅಂತ ಕೇಳ್ತಾರಂತೆ. ಈ ಮಾತಿಗೆ ಜಾವಾಲಿ ಗಜ 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 ನಡುತ್ತಾ ಇದ್ದಾರಂತೆ. ನಾನು ವೇದವನ್ನು ತಿರಸ್ಕರಿಸಿದವನಲ್ಲ, ನಂಬಿದವನು ರಾಮ. ಭರತ ಇಷ್ಟು ಚಿಂತೆ ಇಟ್ಕೊಂಡಿದ್ದಾನಲ್ಲ, ಏನೋ ಒಂದು ಹೇಳಿ ವಾದನೆ ಮಾಡಿದ್ರೆ ನೀನು ತಿರುಗಿ ಬರ್ತೀಯಲ್ಲ ಅಂತ ನೀನು ಈಗ ಹೇಳಿದೆ ಅಂತ ಹೇಳ್ತಾರಂತೆ. ನಾವು ಕಥೆಯಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣಂತೆ. ರಾಮ ಹೇಳಿರುವಂಥ ಮಾತಿನಲ್ಲಿ ಜೀವಕೋಟಿಗಳಿಗೆ ಪ್ರವರ್ತನೆ ಹೇಗಿರಬೇಕು ಅಂತಂದು ವೇದ ಹೇಳುತ್ತೆ. ಯಾರು ಇಷ್ಟದ ಪ್ರಕಾರ ಅವರು ವರ್ತನೆ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ, ಇದು ಕರೆಕ್ಟ್ ಅಲ್ವಾ? ಉದಾಹರಣೆಗೆ ಒಂದು ಶಾಲೆಗೆ ಹೋಗ್ತೀವಿ, ಎಲ್ಲರೂ ಯೂನಿಫಾರ್ಮ್ಸ್ ಹಾಕ್ಕೊಂಡು ಹೋಗ್ತಾರೆ. ಭಾರತ ದೇಶದಲ್ಲಿ ಒಂದು ನಿಯಮ ಇರುತ್ತೆ, ಒಂದು ರೂಲ್ ಇರುತ್ತೆ. ಅಮೇರಿಕಾದಲ್ಲಿ ಒಂದು ರೂಲ್ ಇರುತ್ತೆ, ರಷ್ಯಾದಲ್ಲಿ ಒಂದು ರೂಲ್ ಇರುತ್ತೆ, ಜರ್ಮನಿಯಲ್ಲಿ ಒಂದು ರೂಲ್ ಇರುತ್ತೆ, ಕೆನಡಾದಲ್ಲಿ ಒಂದು ರೂಲ್ ಇರುತ್ತೆ. ಈ ದೇಶದಲ್ಲಿ ಕೆಲಸ ಮಾಡುವಂಥ ಕರೆನ್ಸಿ ಅಲ್ಲೇ ತೊಗೊಂಡೋದ್ರೆ ಅಲ್ಲಿ ಕೆಲಸ ಮಾಡೋದಿಲ್ವಲ್ಲ, ಅದೇ ಥರ ಏನು ಇಲ್ಲಿ ನಾವಿಟ್ಟಿರುವಂಥ ಶಾರ್ದ ಕರ್ಮಗಳು ಏನು ಏನು ಹೇಳ್ತಾ ಇದ್ದಾರೆ, ರಾಮ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ, ನಾವಿಟ್ಟಿರುವಂಥ ಶಾರ್ದ ಕರ್ಮಗಳನ್ನು ಪಿತೃದೇವತೆಗಳು ಸ್ವೀಕರಿಸ್ತಾರೆ. ಅಯ್ಯ ಹೇಗೆ ಸ್ವೀಕರಿಸ್ತಾರೆ ಅಂತಂದರೆ, ನಾನು ಹೇಳಿದ್ನಲ್ವ ಪಿತೃದೇವತೆಗಳು ಬದಲಾವಣೆ ಮಾಡಿಕೊಡ್ತಾರೆ ಅಂತಂತಂದು. ಅಂದರೆ ನಮ್ಮ ಭಾರತ ದೇಶದಿಂದ ಹೋಗಿರುವಂಥವ್ರು ರಷ್ಯಾಗೆ ಹೋದರೆ ಅಲ್ಲಿ ಕರೆನ್ಸಿಯನ್ನು ಚೇಂಜ್ ಮಾಡ್ಕೊಂಡು ಅಲ್ಲಿ ಯೂಸ್ ಮಾಡ್ತಾರಲ್ಲ. ಉದಾಹರಣೆ ನಾನು ಹೇಳಿರುವಂಥದ್ದು, ನಾವು ಮನುಷ್ಯರು ಏರ್ಪಾಟ್ ಮಾಡ್ಕೊಂಡಿರುವಂಥ ವ್ಯವಸ್ಥೆಯಲ್ಲಿ ಇಷ್ಟೊಂದಿದೆ ಅಂತಂದರೆ, ದೇವತೆಗಳ ಒಂದು ವ್ಯವಸ್ಥೆಯಲ್ಲಿ ಎಷ್ಟೊಂದಿರುತ್ತೆ. ನಾವು ಎಲ್ಲೋ ಪೇ ಮಾಡ್ತೀವಿ, ಫೋನಿಂದ ಪೇಟಿಎಂ ಮಾಡ್ತೀವಿ, ಇಲ್ಲಿ ಬರುತ್ತಾ ಇಲ್ಲ, ಯಾರೋ ನೋಡಿಬಿಟ್ಟು ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟಕ 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 ಅಂತ ಹೊಡೆದ್ಬಿಟ್ಟ, ಅದೇನು ದುಡ್ಡು ಹೋಯ್ತೋ ಏನು ಬಂತೋ ಗೊತ್ತಿಲ್ಲ ಅಂತ ಹೇಳಿದರೆ ಹಿಂಗಿರುತ್ತೋ. ಇವಾಗ ನಾವು ಕೊಡುವಂಥ ಪಿಂಡ ಪ್ರದಾನ ಪಿತೃದೇವತೆಗಳಿಗೆ ಸೇರೋದಿಲ್ಲ ಅನ್ನುವಂಥದ್ದು ಕೂಡ ಇದೇ ರೀತಿ ವಾದ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಇದೆ, ಇದನ್ನು ನಾವು ನಂಬಬೇಕು. ವೇದಗಳು ಅಪೌರುಷೀಯ, ವೇದ ಹೇಳ್ದಂಗೆ ಪ್ರವರ್ತನೆ ಮಾಡಬೇಕು. ಒಬ್ಬನಿಗೆ ಅನಿಸುತ್ತೆ, ಒಬ್ಬನ ಸಾಯಿಸ್ಬೇಕು ಅನಿಸುತ್ತೆ, ಒಬ್ಬನಿಗೆ 4 ಮದುವೆ ಮಾಡ್ಕೋಬೇಕು ಅನಿಸುತ್ತೆ, ಒಬ್ಬನಿಗೆ ಕಳ್ತನ ಮಾಡಬೇಕು ಅನಿಸುತ್ತೆ, ಒಬ್ಬನಿಗೆ ಮನುಷ್ಯರನ್ನು ಏನು ಮನಸ್ಸಿಗೆ ನೋವಾಗೋ ಥರ ಮಾತನಾಡಬೇಕು ಅನಿಸುತ್ತೆ, ಒಬ್ಬನಿಗೆ ಮನುಷ್ಯರನ್ನು ಹಿಂಸಿಸಬೇಕು ಅಂತ ಅನಿಸುತ್ತೆ, ಇನ್ನೊಬ್ಬನಿಗೆ ಮರಗಳನ್ನು ನೆಟ್ಟು ಅರಣ್ಯವನ್ನು ಬೆಳೆಸಬೇಕು ಅನಿಸುತ್ತೆ, ಇನ್ನೊಬ್ಬನಿಗೆ ದಾನ ಧರ್ಮ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಅವರವರಲ್ಲಿ ಜಗಳ ಬರುತ್ತಾ ಇಲ್ವಾ, ನಾನು ಮಾಡಿರುವಂಥದ್ದೇ ಸರಿ, ನಾನು ಮಾಡಿರುವಂಥದ್ದೇ ಸರಿ. ಎಲ್ಲರಿಗೂ ಇದೇ ಥರ ವರ್ತನೆ ಮಾಡಬೇಕು ಅಂತ ಹೇಳೋದು ಯಾವುದು ಅಂದರೆ ವೇದ. ನಾನಿವತ್ತು ಏನೇನು ಹೇಳ್ತಾ ಇದ್ದೀನೋ, ವೇದಗಳಲ್ಲಿ ಏನೇನು ಹೇಳಿದಾರೋ ಅದು ನಾನು ನಿಮಗೆ ತಿಳಿಸೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯಿತಾ? ಏನು ಈ ಥರ ವೇದಗಳನ್ನು ಪ್ರಮಾಣವಾಗಿ ತೆಗೆದುಕೊಳ್ಳಬೇಕು. ಈ ವೇದ ಪ್ರಮಾಣವನ್ನು ತೆಗೆದುಕೊಂಡೇ ಇರೋದಕ್ಕೋಸ್ಕರನೇ ಅಲ್ವಾ ನಮಗೆ ಮುಸ್ಲಿಮರು, ಕ್ರಿಶ್ಚಿಯನರು, ಹಿಂದೂಗಳಿಗೆ ಏನು ಜಗಳ ಬರ್ತಾ ಇರೋದು. ನಾವೇನೋ ವೇದ ಪ್ರಮಾಣ ಅಂತೀವಿ, ಯಾಗ ಯಜ್ಞಾದಿ ಕ್ರತುಗಳು ಅಂತೀವಿ, ಗೋವು ಅಂತೀವಿ, ಗಂಗಾಯ ಅಂತೀವಿ, ಇವೆಲ್ಲವೂ ವೇದ ಹೇಳಿರೋದು. ಅವರು ಏನೋ ವೇದ ವಿರುದ್ಧವಾಗಿರುವಂಥ ಕೆಲಸ ಮಾಡಿರೋದಕ್ಕೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಬಂದಿದೆ. ರಾಮನ್ ಥರ ನಾವು ಎದುರಿಸಿ ಮಾತನಾಡೋದು ಇಲ್ವಲ್ಲ, ವೇದಗಳಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ವೇದಗಳನ್ನು ಕ್ಲೀನಾಗಿ ತಿಳ್ಕೊಂಡು, ಅಂತಂದರೆ ವೇದಗಳು ತಿಳ್ಕೊಬೇಕು ಅಂತಂದರೆ ನೀನೇ ಹೇಳ್ದಲ್ಲಮ್ಮ, ಭಾರದ್ವಾಜರೇ ಓದೋದಕ್ಕೂ ಆಗಲಿಲ್ಲ ಅಂತಂದು. ಆದರೆ ಆ ವೇದಗಳನ್ನು ಸಂಕ್ಷಿಪ್ತವಾಗಿ ಎಲ್ಲಿ ಬರೆದಿಟ್ಟಿದ್ದಾರೆ ಅಂದರೆ ಪರಮಾತ್ಮ ಭಗವದ್ಗೀತೆ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಭಗವದ್ಗೀತೆಯನ್ನು ಓದಿದ್ದೀವಿ ಅಂತಂದರೆ, ರಾಮಾಯಣ ಓದಿದ್ದೀವಿ ಅಂತಂದರೆ, ಭಗವದ್ಗೀತೆ ಸಂಕ್ಷೇಪವಾಗಿರುವಂಥ ಒಂದು ವೇದದ ಸ್ವರೂಪ. 750 ಶ್ಲೋಕಗಳಿದೆ. ರಾಮಾಯಣ ಅಂತಂದರೆ ವೇದೋಪಬ್ರಹ್ಮಣ. ರಾಮ ಹೇಗೆ ವರ್ತನೆ ಮಾಡಿದ್ದಾನೆ, ರಾಮಾಯಣದಲ್ಲಿ ಈ ಪರಿಸ್ಥಿತಿಯಲ್ಲಿ ಹೇಗೆ ಬಿಹೇವ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕಲ್ವ. ನಾವು ವೇದವನ್ನು ಬೇರೆಯಾಗಿ ಓದಬೇಕಾಗಿಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ. ಈಗ ನಂತರ ರಾಮ ಏನು ನಿರ್ಣಯ ತಗೊಂಡ್ಕೊಳ್ತಾರೆ ಅಂತ ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ಕೊಡಲು ನಾನು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್.